ಶ್ರೀಕಿ ಜೊತೆ ಪರಿಚಯದ ಬಗ್ಗೆ ಸ್ವತಃ ನಲಪಾಡ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು. ಅವರದ್ದು ಇವರದ್ದು ಫ್ರೆಂಡ್ಶಿಪ್ ಇತ್ತು ಅಂತಾನೂ ಕೂಡ ಹೇಳಿದ್ರು. ರೇಡ್ ಆಗ್ತಾ ಇರೋದು ಆ ವಿಷಯಕ್ಕೂ ಅಥವಾ ಬೇರೆ ವಿಷಯಕ್ಕೂ ಅಂತ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತ ಹೇಳಿಕೆ. ಅವರದ್ದು ಇವರದ್ದು ಫ್ರೆಂಡ್ಶಿಪ್ ಇತ್ತು ಅಂತಾನೂ ಕೂಡ ಹೇಳಿದ್ರು. ಅಂತ ಹೇಳಿದ್ರೆ ಶ್ರೀಕಿ ಮತ್ತು ನಲಪಾಡ್ ರೇಡ್ ಆಗಿರೋದು ಆ ವಿಷಯಕ್ಕೂ ಅಥವಾ ಬೇರೆ ವಿಚಾರಕ್ಕೂ ಅಂತೇಳಿ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಬೇಕಲ್ವಾ, ಅದೇನಿದೆ ಹೊರಗಡೆ ಬರಲಿ. ಬಿಟ್ಕಾಯಿನ್ ಟಾರ್ಗೆಟ್ ಮಾಡಿ ಇವರು ದಾಳಿಯನ್ನ ಮಾಡ್ತಾ ಇದ್ದಾರೆ. ರೇಡ್ ಆಗೋದಾದ್ರೆ ಬಿಜೆಪಿಯವರು ದೊಡ್ಡವರ ಮನೆಗೂ ಆಗಬೇಕಿತ್ತು. ಹಾಗೆಯೇ ದೊಡ್ಡವರು ಯಾರು, ಚಾರ್ಜ್ ಶೀಟ್ನಲ್ಲೇ ಕೆಲವರ ಹೆಸರಿದೆ. ಇಡಿ ಚಾರ್ಜ್ ಶೀಟ್ ಹಾಕಲಿ, ನೋಡೋಣ ಏನಾಗುತ್ತೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಟಿ, ಇಡಿ, ಸಿಬಿಐ ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಹೆದರಿಸೋಕೆ ಬೆದರಿಸೋಕೆ ಈ ರೀತಿಯಾಗಿ ಮಾಡ್ತಾರೆ ಅಷ್ಟೇ. ಬಿಟ್ಕಾಯಿನ್ ಅನ್ನ ಟ್ರೇಸ್ ಮಾಡೋದು ಕಷ್ಟ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ನಲಪಾಡ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಂತೆ, ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಲಪಾಡ್ ಅವರು ಶ್ರೀಕಿ ಅವ್ರಿಗೆ ಪರಿಚಯದರ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಾನು ಕೂಡ ಹೇಳಿದ್ರು. ಅದ್ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿರಲಿಲ್ಲ, ಅದನ್ನು ಕೂಡ ಹೆಸರು ಸೇರಿದ್ದಾರೆ ಅಂತ ಹೇಳಿದ್ರು. ಐಟಿ ಇಡಿ ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರು ಸ್ಪಷ್ಟ ಇಡಿ ಅವ್ರು ಹೇಳ್ಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾ ಇದೆ, ಅದೇ ಕಾರಣಕ್ಕೆ ಆಗ್ತಾ ಇದೆ ಅಂತ. ಅದೇನಿದೆ ಬರ್ಲಿ ಹೊರಗಡೆ. ಆದ್ರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಬಹಳ ಬೇರೆ ದೊಡ್ಡವ್ರ ಮನೆಗೂ ಆಗ್ಬೇಕಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಇದೆ ಅಲ್ಲ, ಚಾರ್ಜ್ ಶೀಟ್ ನಲ್ಲಿ ಇದೆ ಅಲ್ಲ ಹೆಸರುಗಳು ಕೆಲವು. ಅವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರ ಆಡಳಿತದಲ್ಲಿ ಇದ್ರು, ಏನೇನಾಯ್ತು ಎಲ್ಲ ಗೊತ್ತಿದೆ ಅಲ್ವಾ. ಏನು ನಡೆದೇ ಇಲ್ಲ ಅಂತ ತಾನೇ ಹೇಳಿದ್ರು ಹಿಂದಿನ ಸರ್ಕಾರದವರು. ನಾವು ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದಾಗ ಹಿಂದಿನ ಸರ್ಕಾರದವ್ರು ಏನ್ ಹೇಳಿದ್ರು, ಏನು ಹಾಗೇ ಇಲ್ಲಪ್ಪ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಎಲ್ಲರಿಗೂ ಗೊತ್ತಿದೆ. ನೋಡೋಣ ಅದು ಯಾವ ವಿಚಾರಕ್ಕಾಗಿದೆ, ಹೇಗಾಗಿದೆ ಅಂದ್ಬಿಟ್ಟು. ಆಮೇಲೆ ನಿಮ್ಮ ನಲಪಾಡು ಮತ್ತೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರೇ ಹೇಳಿದ್ರು. ಲೆಟ್ ಇಡಿ ಚಾರ್ಜ್ ಶೀಟ್ ಹಾಕಿ ನೋಡೋಣ ಏನ್ ನೋಡಿ. ಐಟಿ, ಇಡಿ, ಸಿಬಿಐ ಇವೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ.